ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ವಿಪ್ ಕ್ರೀಮ್ ಯಾವ ಥರ ಬೀಟ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೇನೆ. ಪರ್ಫೆಕ್ಟ್ ಆಗಿ ಮೆಲ್ಟ್ ಆಗದ ರೀತಿಯಲ್ಲಿ ಸ್ಟಿಫ್ನೆಸ್ ಅಲ್ಲಿ ಬೀಟ್ ಮಾಡುವ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ವಿಡಿಯೋಗೆ ಹೋಗೋಣ. ನಾವು ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಬೀಟ್ ಮಾಡುವ ಮುಂಚೆ ನಾವಿಲ್ಲಿ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ ನೀರು ಹಾಗೇನೆ 1/4 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ 1 ಕಪ್ ನೀರಿಗೆ ಅರ್ಧ ಕಪ್ಪಷ್ಟು ಶುಗರ್ ಹಾಕ್ಕೊಳ್ಬೇಕು. ಅರ್ಧ ಕಪ್ ನೀರಿಗೆ 1/4 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಬೇಕಾಯ್ತಾ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ನೀವು ಇಲ್ಲಿ ಕುದಿಬಾರ್ದು ಅಂತ ಹೇಳಿ ಹಾಗೇನೆ ಇಡಬೇಡಿ. ಇಲ್ಲಿ ಚೆನ್ನಾಗಿ ಕುದ್ರೆ ಮಾತ್ರ ಕೇಕಿದು ನಮಗೆ ಒಳ್ಳೆ ಟೆಕ್ಸ್ಚರ್ ಸಿಗೋದು. ಇಲ್ಲ ಅಂತ ಹೇಳಿದ್ರೆ ನೀರಿದ್ದು ಹಸಿ ವಾಸನೆ ನಮಗಿಲ್ಲಿ ಕೇಕಲ್ಲಿ ಹೊಡೆಯುತ್ತೆ. ಹಾಗೇನೆ ತಿನ್ಲಿಕ್ಕೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿರುವುದಿಲ್ಲ. ಈಗ ನಾವು ವಿಪ್ ಕ್ರೀಮ್ ಯಾವ ತರ ಬೀಟ್ ಮಾಡೋದು ಅಂತ ನೋಡುವ. ನಾವು ಇಲ್ಲಿ ವಿಪ್ ಮಾಡ್ಲಿಕ್ಕೆ ಈ ತರದೊಂದು ಪ್ಲಾಸ್ಟಿಕ್ ಪಾತ್ರೆ ತಗೊಂಡಿದ್ದೇವೆ. ಈ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಒಂದು ತೊಟ್ಟು ನೀರಿದ್ದು ಪಸೆ ಕೂಡ ಇಲ್ಲ, ನೀರು ಒಂದು ಅಂಶ ಕೂಡ ಇಲ್ಲ. ಹಾಗೇನೆ ನಾವು ಬೀಟ್ ಮಾಡುವಂತ ಬೀಟರ್ ಅಲ್ಲಿ ಕೂಡ ಒಂದು ತೊಟ್ಟು ನೀರು ಕೂಡ ಇಲ್ಲ. ನಾನಿಲ್ಲಿ ಫಿಯೋನಾ ವಿಪ್ಪಿಂಗ್ ಕ್ರೀಮ್ ತಗೊಳ್ತಿದ್ದೆ. ನಾ ಜಾಸ್ತಿಯಾಗಿ ಫಿಯೋನಾ ಕ್ರೀಮ್ ಯೂಸ್ ಮಾಡ್ತಾ ಇರೋದು ವಿಪ್ ಮಾಡ್ಲಿಕ್ಕೆ, ವಿಪ್ ಕ್ರೀಮ್ ಬೀಟ್ ಮಾಡ್ಲಿಕ್ಕೆ. ಕ್ರೀಮ್ ಬೀಟ್ ಮಾಡುವ ಮುಂಚೆ ವಿಪ್ ಕ್ರೀಮ್ ಇದೆಯಲ್ಲ, ಈ ತರ ಪ್ಯಾಕೆಟ್ ಅಲ್ಲಿ ಬರುತ್ತೆ, ಅದೊಂದು ಸ್ವಲ್ಪ 2-3 ಸರ್ತಿ ಶೇಕ್ ಮಾಡ್ಕೊಳ್ಬೇಕಾಯ್ತಾ. ಶೇಕ್ ಮಾಡಿದ ನಂತರವೇ ನಾವಿಲ್ಲಿ ಬೀಟ್ ಮಾಡ್ಕೊಳ್ಬೇಕು. ಫ್ರಂಟ್ ಅಲ್ಲಿ ಈ ತರ ಹೋಲ್ಸ್ ಮಾಡಿ ಓಪನ್ ಮಾಡಿದ್ರೆ ಆಯ್ತು. ಅದನ್ನ ನಾನಿಲ್ಲಿ ಯಾವ ತರ ಬೀಟ್ ಮಾಡೋದಂತ ಹೇಳ್ತೇನೆ. ನಾನಿಲ್ಲಿ ಅರ್ಧ ಕೆಜಿ ಕೇಕಿಗೆ ಅರ್ಧ ಕಪ್ಪಷ್ಟು ಇಲ್ಲಿ ಕ್ರೀಮ್ ಯೂಸ್ ಮಾಡ್ತಿದ್ದೇನೆ. ಕ್ರೀಮ್ ಯಾವತ್ತೂ ಕೂಡ ಈ ತರ ನೀರ್ ತರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಗಟ್ಟಿ ಗಟ್ಟಿ ಇರಬಾರ್ದು, ಐಸ್ ಕ್ಯೂಬ್ ಇರಬಾರ್ದು. ಫ್ರೀಸರ್ ಇಂದ ಡೈರೆಕ್ಟ್ ತೆಗೆದು ವಿಪ್ ಕ್ರೀಮ್ ಬೀಟ್ ಮಾಡಬಾರ್ದು. ಈ ತರ ಲೂಸ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಗಟ್ಟಿಯಾಗಿ ಇರಬಾರ್ದು. ನಮಗೆ ಕ್ರೀಮ್ ಪರ್ಫೆಕ್ಟ್ ಆಗಿ ಬೀಟ್ ಆಗಿ ಸಿಗುವುದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಪಾತ್ರೆ ಕೂಡ ಹಾಗೇನೆ ಯೂಸ್ ಮಾಡುವಂತಹ ಪಾತ್ರೆ ಕೂಡ ಡ್ರೈ ಆಗಿರ್ಬೇಕು. ಇಲ್ಲಿ ನಾವು ಬೀಟರ್ ಉಂಟಲ್ಲ, ಸ್ಲೋ ಅಲ್ಲಿ ಫಸ್ಟ್ 1 ನಂಬರ್ದಲ್ಲಿ ನಾವು ಇಲ್ಲಿ ಬೀಟ್ ಮಾಡಬೇಕಾಗುತ್ತೆ. ಈ ತರ ಮೆಲ್ಲಗೆ ಈ ತರ ಬೀಟ್ ಮಾಡಬೇಕು. ಒಂದೇ ಡೈರೆಕ್ಷನ್ ಅಲ್ಲಿ ಇರ್ಬೇಕಾಯ್ತಾ. ಬೇಕಾಬಿಟ್ಟು ಬೀಟ್ ಮಾಡಬಾರ್ದು. ಮೆಲ್ಲಗೆ ಒಂದೇ ಡೈರೆಕ್ಷನ್ ಈ ತರ ಸ್ಲೋ ಅಲ್ಲಿ ಬೀಟ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಈ ತರ ಸ್ಲೋ ಅಲ್ಲಿ ಒಂದು ನಂಬರ್ ಅಲ್ಲಿ 1 ನಿಮಿಷ ಬೀಟ್ ಮಾಡ್ಕೊಂಡ್ರೆ 2 ನಂಬರ್ ಅಲ್ಲಿ ನಾವಿಲ್ಲಿ 2 ನಿಮಿಷ ಬೀಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಆವಾಗ ನಮಗೆ ಪರ್ಫೆಕ್ಟ್ ಆಗಿ ನಮಗೆ ಇಲ್ಲಿ ಬೀಟ್ ಆಗಿ ಸಿಗುತ್ತೆ. ನೋಡಿ ಇಲ್ಲಿ 2 ನಂಬರದಲ್ಲಿ ನಾನು ಇಟ್ಟೆ. ಈಗ ಬ್ಲೇಡ್ ಸ್ವಲ್ಪ ಇದೆಯಲ್ಲ, ಬೀಟರ್ ಇದು ಬ್ಲೇಡ್ ಸ್ವಲ್ಪ ಫಾಸ್ಟ್ ಆಗಿ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ 1 ನಂಬರದಲ್ಲಿ 1 ನಿಮಿಷ, 2 ನಂಬರದಲ್ಲಿ 2 ನಿಮಿಷದಾಗೆ ನೀವು ಇಲ್ಲಿ ಬೀಟ್ ಮಾಡ್ಬೇಕಾಗುತ್ತೆ. ಅರ್ಧ ಕೆಜಿ ಕೇಕಿಗೆ ಅರ್ಧ ಕಪ್ಪು ಕ್ರೀಮ್ ಬೇಕಾಗುತ್ತೆ, ವಿಪ್ ಕ್ರೀಮ್. ಹಾಗೇನೆ 1 ಕೆಜಿಗೆ 1 ಕಪ್ಪು ಕ್ರೀಮ್ ಬೇಕಾಗುತ್ತೆ. 1.5 ಕೆಜಿಗಾದ್ರೆ 1.5 ಕಪ್ ವಿಪ್ ಕ್ರೀಮ್ ಬೇಕಾಗುತ್ತೆ. ಇಲ್ಲಿ ನೀವು ಬಿಗಿನರ್ಸ್ ಅವರಾದ್ರೆ ನೀವು ಉಂಟಲ್ವಾ ಸ್ವಲ್ಪ ಜಾಸ್ತಿ ಕ್ರೀಮ್ ತಗೊಳ್ಳಿ. ನೋಡಿ 2 ನಿಮಿಷದಲ್ಲಿ 2 ನಿಮಿಷ ಬೀಟ್ ಮಾಡ್ಕೊಂಡ್ರೆ ಈ ತರ ಪರ್ಫೆಕ್ಟ್ ಆಗಿ ನಮಗೆ ಕ್ರೀಮ್ ಬೀಟ್ ಆಗಿ ಸಿಗುತ್ತೆ. ನಾವು ಕ್ರೀಮ್ ಬೀಟ್ ಮಾಡಿದ್ರು ಉಂಟಲ್ಲ, ಅದು ನಮಗೆ ಕ್ರೀಮಿಂದ ಬೀಟರ್ ಇಂದ ಬಿಟ್ಟು ಹೋಗ್ಬಾರ್ದು, ಸ್ಟಿಫ್ ಆಗಿ ಇರ್ಬೇಕು. ಈ ತರ ಸ್ಟಿಫ್ನೆಸ್ ಆಗಿ ನಾವಿಲ್ಲಿ ಬೀಟ್ ಮಾಡ್ಬೇಕಾಗುತ್ತೆ. ತುಂಬಾ ಬೇಗನೆ ನಮಗೆ ಇಲ್ಲಿ ಬೀಟ್ ಮಾಡ್ಲಿಕ್ಕೆ ಸಿಗುತ್ತೆ ಆಯ್ತಾ. ಇಲ್ಲಿ ಅರ್ಧ ಕಪ್ ಆದ್ರೆ ನಿಮಗೆ 2 ನಿಮಿಷದಲ್ಲಿ ನಾನು ಹೇಳ್ದ ರೀತಿ ನೀವು ಬೀಟ್ ಮಾಡ್ಕೊಂಡ್ರೆ 2 ನಿಮಿಷದಲ್ಲಿ ನಿಮಗೆ ಬೀಟ್ ಮಾಡಿ ಸಿಗುತ್ತೆ. ಕ್ರೀಮ್ ಸ್ಟಿಫ್ನೆಸ್ ಆಗಿ ಬರುತ್ತೆ. ಹಾಗೇನೆ 1 ಕಪ್ ಆದ್ರೆ 1 ಕೆಜಿದು ಕೇಕಿದ್ದು ಕ್ರೀಮ್ ನೀವು ಬೀಟ್ ಮಾಡೋದಾದ್ರೆ ನಿಮಗೆ 4 ರಿಂದ 5 ನಿಮಿಷ ತಗೊಳುತ್ತೆ ಬೀಟ್ ಆಗ್ಲಿಕ್ಕೆ. ನಾನು ಹೇಳಿದ ರೀತಿ ನೀವು ಟೈಮಿಂಗ್ಸ್ ಇಟ್ಕೊಂಡು ನೀವು ಬೀಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ನೀವು ಬೀಟ್ ಮಾಡುವಂತದ್ದು ಉಂಟಲ್ವಾ, ಬೀಟರ್ ಇದೆಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು, ಬೇರೆ ಬೇರೆ ಡೈರೆಕ್ಷನ್ಗೆ ಹೋಗ್ಬಾರ್ದು. ಬೇಕಾಬಿಟ್ಟು ಬೀಟ್ ಮಾಡ್ಕೊಳ್ಬಾರ್ದು. ಒಂದೇ ಡೈರೆಕ್ಷನ್ ಅಲ್ಲಿ ಫಸ್ಟ್ 1 ನಂಬರ್ 2 ನಂಬರ್ ಆ ತರನೇ ಮೆಲ್ಲಗೆನೆ ಸ್ಟೆಪ್ ಬೈ ಸ್ಟೆಪ್ ನೀವು ಇಲ್ಲಿ ಬೀಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ನೋಡಿ ಪ್ಯಾಲೆಟ್ ನೈಫ್ ಅಲ್ಲಿ ನಿಮಗೆ ಕ್ರೀಮ್ ಇದ್ದು ತೋರಿಸ್ತೀನಿ, ಎಷ್ಟು ಟೆಕ್ಸ್ಚರ್ ಇದೆ, ಎಷ್ಟು ಸ್ಟಿಫ್ನೆಸ್ ಆಗಿ ಪರ್ಫೆಕ್ಟ್ ಆಗಿ ಬೀಟ್ ಆಗಿದೆ ಅಂತ ಹೇಳಿ. ನೋಡಿ ನಿಮಗೆ ನೋಡುವಾಗ್ಲೇ ಗೊತ್ತಾಗ್ಬೋದು. ಈ ಪ್ಯಾಲೆಟ್ ನೈಫ್ ಇಂದ ಬಿಟ್ಟು ಹೋಗ್ತಾ ಇಲ್ಲ ಕ್ರೀಮು. ನಮಗೆ ನಾವು ಹೇಳಿದ ರೀತಿ ಯಾವ ತರ ಬೇಕಾದ್ರೂ ಕ್ರೀಮ್ ನೋಡಿ ನಾ ಕೌಚ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಪರ್ಫೆಕ್ಟ್ ಆಗಿ ನೀಟ್ ಆಗಿದೆ ಅಂತೇಳಿ. ಬೌಲಿಂದ ಕ್ರೀಮ್ ಬಿಟ್ಟು ಹೋಗ್ತಾನೆ ಇಲ್ಲ, ಅಷ್ಟು ಸ್ಟಿಫ್ ಆಗಿ ಉಂಟಲ್ಲ ಕ್ರೀಮ್ ಬೀಟ್ ಆಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.